ಮದ್ವೆನೇ ಆಗಿಲ್ಲ ಆಗ್ಲೇ ನಾವ್ ಲೆಕ್ಕಕ್ಕಿಲ್ಲ. ಸ್ಲಿಪ್ಪರ್ಸ್ ತಗೊಳಕ್ ಬಂದಿದೀವಿ. ರೋಡಲ್ಲೇ ಕೂತಿರೋದು. ಇನ್ನೂ ಸುತ್ತಿಸ್ತಾನೇ ಇದ್ದಾಳೆ. ನನ್ ಕೈಲಿ ಒರೆಸ್ತಾರೆ ಅದು ಇಲ್ಲ ನಾವೇ. ಸಮಸ್ಯೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಪ್ರಜ್ಞಾ ಆರ್ಯ. ಅವಾಗ್ಲೇ ಒಂದು ವಿಡಿಯೋ ಮಾಡಿದ್ದೆ ಬಟ್ ಯಾಕೋ ಅದು ವಿಡಿಯೋನೇ ಆಗಿಲ್ಲ. ಸೊ ಮತ್ತೆ ಮಾಡ್ತಾ ಇದ್ದೀನಿ. ಇವತ್ತು ನಾವು ಮಲ್ಲೇಶ್ವರಂಗೆ ಹೋಗ್ತಾ ಇದೀವಿ. ನಮ್ಮ ಅಕ್ಕಗೆ ಒಂದ್ ಸ್ವಲ್ಪ ಬಟ್ಟೆಗಳು ತಗೊಬರ್ಬೇಕಿತ್ತು. ಹಾಗೆ ಅದ್ರ ಜೊತೆ ಒಂಚೂರು ಆಕ್ಸೆಸರೀಸ್ ಎಲ್ಲ ತಗೊಬೇಕು. ನಾವು ಕೂಡ ಆಕ್ಸೆಸರೀಸ್ ತಗೊಳ್ಳೋದಿದೆ. ಲಾಸ್ಟ್ ಟೈಮು ಶ್ರೀರಾಮ್ಪುರಕ್ಕೆ ಹೋಗಿದ್ವಿ. ಇವತ್ತು ಮಲ್ಲೇಶ್ವರಂಗೆ ಹೋಗ್ತಾ ಇದೀವಿ. ಯಾರ್ಯಾರು ಹೋಗಿದ್ವು ಅವರೇನೆ, ಬಟ್ ಇವ್ರೊಬ್ರು ಅಡಿಷನಲಿ ಆ್ಯಡ್ ಆಗಿದ್ದಾರೆ. ಮನಸ್ವಿ ಅಂತ 2 ಸರಿ ಮಾತಾಡ್ತಾ ಇರೋದಕ್ಕೆಲ್ಲ ಒಂಚೂರು ಮುಜುಗರವಾಗಿ ಕೂತಿದ್ದಾರೆ. ಮತ್ತೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇವರು ನಮ್ಮ ಮಾಮ. ಹಾಯ್ ಅನ್ನೋಂದ್ರೆ ಮಕ್ಕಳಿದ್ದಾರೆ. ಲೆಟ್ಸ್ ಗೋ ಟು ಮಲ್ಲೇಶ್ವರಂ. ಇನ್ನು ಮೆಟ್ರೋದಲ್ಲಿ ಹೋಗಿದ್ವಿ. ಇವತ್ತು ಬಸ್ಸಲ್ಲಿ ಹೋಗ್ತಾ ಇದೀವಿ. ಯಾಕಂದ್ರೆ ಮೆಂಬರ್ಸ್ ಜಾಸ್ತಿ ಇದೀವಿ. ಮತ್ತೆ ಫ್ರೀಯಾಗಿ ಬೇರೆ ಸಿಗುತ್ತಲ್ಲ, ಏನಕ್ಕೆ ಸ್ಪೆಂಡ್ ಮಾಡೋದು ಅಂದ್ಬಿಟ್ಟು ಇವತ್ತು ಬಸ್ ಗತಿ. ಅಂದ್ರೂ ಫ್ರೀ ಬಸ್ ಮಾಡಿದ್ದು ನಮ್ಗೆ ಯಾಕೋ ಕಾಸು ಕೊಟ್ಟು ಓಡಾಡೋದಕ್ಕೆ ಮನ್ಸಾಗಲ್ಲ. ಆ್ಯಂಡ್ ಮೈ ಸಿಸ್ಟರ್ ಶಿ ಈಸ್ ವೆರಿ ಬ್ಯುಸಿ. ನಮ್ಮ ಭಾವನ ಹತ್ರ ಮಾತಾಡ್ಕೊಂಡು ಜನ ಜಾಸ್ತಿ ಇಲ್ಲ ಅಂದರೆ ಸಾಕು, ಏನಾದರೂ ಇರಲಿ. ಜನ ಕಮ್ಮಿ ಇದ್ರು. ಇವತ್ತು ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಅಕ್ಟೋಬರ್ 2 ಅಲ್ವಾ, ರಜಾ ಇರುತ್ತೆ. ತುಂಬ ಜನ ಓಡಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಕನೆಕ್ಟ್ ಆಗಿಲ್ಲ. ಅದು ತುಂಬ ಜನ ಇರ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಅದೇನೋ ನಮ್ಮ ಪುಣ್ಯನೇನೋ ಜಾಸ್ತಿ ಜನ ಇಲ್ಲ. ಬಸ್ಸಲ್ಲಿ ಸೀಟು ಸಿಕ್ತು, ಜನನೂ ಕಮ್ಮಿ ಇದೆ. ಆ್ಯಂಡ್ ಟ್ರಾಫಿಕ್ ಕೂಡ ಪರವಾಗಿಲ್ಲ ಅನ್ಸುತ್ತೆ. ಅಷ್ಟೊಂದು ಜನ ಇಲ್ಲ. ನೋಡೋಣ. ಎಲ್ಲ ಕೂತಿದ್ದೀವಿ. ನಮ್ಮ ಅಕ್ಕೊಬ್ಳು ಆ ಕಡೆ ನಮ್ಮ ಭಾವನ ಹತ್ರ ಮಾತಾಡ್ಕೊಂಡು ಕೂತಿದ್ದಾಳೆ. ನಮ್ಗಂತೂ ಎಲ್ಲರಿಗೂ ಸೀಟ್ ಸಿಕ್ಕಿದೆ. ಆವಾಗಲೇ ಫುಲ್ಲು ಖಾಲಿ ಅಂತ ಅಂತಿದ್ನಲ್ಲ. ಮಲ್ಲೇಶ್ವರಮಿಗೆ ಹೋಗಲ್ವಂತೆ. ಇವಾಗ ಯಶವಂತಪುರದಲ್ಲೇ ಇಳ್ಕೊಂಡು ಇನ್ನೂ ಒಂದು ಬಸ್ ಹತ್ಕೊಂಡು ಯಾವುದೋ ಒಂದು ಸ್ವಲ್ಪ ಅತಿ ಕ್ಯಾಬಲ್ಲಿತ್ತು. ಟಿಕೆಟ್ ಬುಕ್ ಆಗಿದೆ. ಕಾಂತಾರ ಮೂವಿಗೆ ಹೋಗೋಣ ಅಂದ್ರೆ ಇವಳ ರೆಸ್ಪಾನ್ಸ್ ಏನ್ ಗೊತ್ತಾ, ಇಂಥವ್ರನ್ನೆಲ್ಲ ಇಟ್ಕೊಂಡು ಏನ್ ಮಾಡ್ಬೇಕು ನಾವು? ಜೊತೆಲಿ ಹೋಗೋಣ ಅಂತ ಅನ್ಕೊಂಡ್ ಕೇಳಿದ್ರೆ ಬುಕ್ ಆಗಿದೆ. ಶೋಕಿಗಳು ಮಾತೆ ಬರ್ತಿಲ್ಲ. ಈಗ ಇನ್ನ ಮದ್ವೆನೇ ಆಗಿಲ್ಲ ಆಗ್ಲೇ ನಾವ್ ಲೆಕ್ಕಕ್ಕಿಲ್ಲ. ಜಸ್ಟ್ 100 rupees. ಎಸ್. ಬಟ್ಟೆ ತಗೊಂಡು ಬಂದಿದ ತಕ್ಷಣ ಇಷ್ಟು ತಗೊಂಡು 10 ನಂದೆರಡು 12 ಜೊತೆ ಒಂದೇ ಸೈಡಲ್ಲಿ. ಇನ್ನು ಇಲ್ಲೇ ಇದೀವಿ. ಮಲ್ಲೇಶ್ವರಂ ಒಳಗೂ ಹೋಗಿಲ್ಲ. ಆಗ್ಲೇ ಜಾಸ್ತಿ 100 rupees. ಫುಲ್ ಚಿಂದಿ ಚಿತ್ರಾನ್ನ. ಬಂದಿದ ತಕ್ಷಣ ಟಾಪ್ಸ್ ಎಲ್ಲ ತಗೊಂಡ್ವಿ. ಇವಾಗ ಈ ತರ ಬ್ಯಾಗ್ಸ್ ಎಲ್ಲ ಜಸ್ಟ್ 100 ಅಂದ್ರು. ಇದನ್ನ ತಗೊಂಡು ಇವಾಗ ಸ್ಲಿಪ್ಪರ್ಸ್ ತಗೊಳಕ್ ಬಂದಿದೀವಿ. ನಾನು ಕೂಡ ಸ್ಲಿಪ್ಪರ್ಸ್ ತಗೊಂಡಿಲ್ಲ. ನೋಡೋಣ, ಚೆನ್ನಾಗಿದ್ರೆ ಇಷ್ಟ ಆದ್ರೆ ಮುಗಿಸ್ಬಿಡೋದು ಇವತ್ತೇ ಶಾಪಿಂಗ್. ಏನಕ್ಕೆ ಹಾಕೋಬಹುದು ಸ್ಲಿಪ್ಪರ್ಸ್ ಬೇಕಾಗ್ಬೋದು ಗುರು. ಇದ್ದೇನೆ ಬಟ್ಟೆ ತಗೋಬೇಕು ಅಂತ. ಬಟ್ಟೆ ಬಿಟ್ಬಿಟ್ಟು ಇವಾಗ ಎಲ್ಲ ತಗೊಂಡಿದೀವಿ. ಇನ್ನ ಬಟ್ಟೆ ತಗೊಳಕ್ಕಾಗಿಲ್ಲ. ಸೆಪ್ಟೆಂಬರ್ ಸ್ಪೆನ್ ಒಂದು ತಗೊಬೇಕು. ಓಡಾಡಿ ಸುಸ್ತಾಗ್ಬಿಟ್ಟು ಅದ್ರಲ್ಲೂ ಬರೀ ಇಷ್ಟು ದಪ್ಪ ಬ್ಯಾಗ್. ಎನರ್ಜಿ ಇಲ್ಲ. ಅಕ್ಕವರು ಫುಲ್ ಡ್ಯಾನ್ಸ್ ಆಡ್ಬಿಟ್ಟು ಸುಸ್ತಾಗ್ಬಿಟ್ಟು ಹಂಗೆ ಕೂತಿದ್ದಾರೆ. ನಮಗೂ ಇವಾಗ ಸುಸ್ತಾಗ್ಬಿಟ್ಟು ಕೂತಿದೀವಿ. ಹಿಂಗೆ ರೋಡಲ್ಲೇ ಕೂತಿರೋದು.
ಇಷ್ಟೊತ್ತಿಗೆ ಬಂದಿದ್ದು. ಈ ಪುಣ್ಯಾತ್ಗಿತ್ತಿ ಅವಳಲ್ಲ ಇವಳು, ದಿಸ್ ಗರ್ಲ್. ಸಂಜೆ ಆಯ್ತು, ಇನ್ನೂ ಸುತ್ತಿಸ್ತಾನೇ ಇದ್ದಾಳೆ. ನಂಗೆ ಸುತ್ತಿಸಿದ್ ಬೇಜಾರಾಗ್ತಾ ಇಲ್ಲ. ನನ್ನ ಹತ್ರ ಇರೋ ಕಾಸೆಲ್ಲ ಖಾಲಿ ಮಾಡಿಸಿದ್ದಾಳೆ ಇವಳು. ₹1 ಅಷ್ಟು ಖಾಲಿ ಮಾಡಿಸಿದ್ದಾಳೆ. ಇವಾಗ ಹೆಂಗೋ ತಿನ್ನೋದಕ್ಕೆ ಕೊಡಿಸ್ತಾಳೆ, ತಿಂದ್ಬಿಟ್ಟು ಇನ್ನ ಮಂತ್ರಿಗೆ ಹೋಗ್ಬಿಟ್ಟು ಆಮೇಲಿಂದ ಮನೆಗೆ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ಇವರು ನಮ್ಮ ಅಕ್ಕ ಡಬ್ಬು ಬ್ಯಾಗ್ ನನ್ನ ಕೈಲಿ ಹೊರಸ್ತಾರೆ. ಎಲ್ಲಾರು ಟರ್ನ್ಸ್ ತಗೊಂತಾ ಇದೀವಿ, ಒಬ್ರಾದ್ಮೇಲೆ ಒಬ್ರು. ಅವಳು ಅವಾಗ್ಲೇ ಅಕ್ಕ ಕೇಳಿದ್ಲು, ಇಲ್ಲ ಅಕ್ಕ ಪರವಾಗಿಲ್ಲ ಅಕ್ಕ ನಾನೇ ಇಟ್ಕೊತೀನಿ ಅಕ್ಕ. ಆಮೇಲಿಂದ ಅವ್ರಿಗೆ ಇನ್ನೊಂದು ಗೊತ್ತಾ, ನನ್ ಕಣ್ ಅಪ್ಪ ವೈಟ್ ಕಲರ್ ಕಾಜಲ್ ಹಾಕೊಂಡ್ ಬೆಳಗ್ಗೆಯಿಂದ ಬಿಡ್ತಾ ಇಲ್ಲ. ಪಪ್ಪ ಅದಕ್ಕೆ ಏನಂದ್ರು ಗೊತ್ತಾ, ಕಣ್ಣಲ್ಲಿ ಸಿಬ್ರೆ ತೆಗಿ. ಇವಾಗ ಸುಸ್ತಾಗಿದೆ, ಎಲ್ಲರಿಗೂ ಹೊಟ್ಟೆ ಹಸಿತಾ ಇದೆ. ನಮ್ಮ ಫೇವ್ರೆಟ್ ಪಾನಿಪುರಿ ಅಂಗಡಿಗೆ ಹೋಗ್ತಾ ಇದೀವಿ. ಹಂಗೇನಿಲ್ಲ, ಅವಳು ಹೇಳ್ದಂಗೆ ಅವ್ರಿಗೆ ನೀಟಾಗಿ ತೋರಿಸಿಲ್ಲ, ಅದಕ್ಕೆ. I want to sit. ಕಪ್ಪಿಗಳ I want to sit. If I sit, that uncle will shoot. ಇವಾಗ ಬಂದ್ಬಿಟ್ಟು ನಾವು ಪಾನಿಪುರಿ, ಮಸಾಲೆ ಪುರಿ ಎಲ್ಲ ತಿಂತಾ ಇದ್ವಿ. ಎಲ್ಲ ಏನಕ್ಕೆ ಒಂದೊಂದು ತಗೊಂಡು ಇದ್ ಮಾಡೋದು ಅಂತ, ಏನೇನ್ ಸಿಗುತ್ತೋ ಎಲ್ಲ ಒಂದೊಂದು ತಗೊಂಡು ಎಲ್ಲಾನು ಶೇರ್ ಮಾಡ್ತಾ ಇದೀವಿ. ನಮ್ಮಕ್ಕ ಇವಾಗ ತಗೊಂಡ್ ಬರ್ತಾ ಇದ್ದಾಳೆ. ಚೆನ್ನಾಗಿ ತಿಂದು ಮಂತ್ರಿ ಹೋಗ್ಬಿಟ್ಟು ವಾಪಸ್ ಬಂದ್ಬಿಟ್ಟು ಬಸ್ ಹತ್ಕೊಂಡು ಮನೆಗೆ ಹೋಗ್ಬೇಕು. ಲೆಟ್ಸ್ ಈಟ್. ಹೊಟ್ಟೆ ಹಸಿತಾ ಇದೆ. ಹಿಂಗ್ ತಿಂದಿದೀವಿ ಅಂದ್ರೆ 5 ನಿಮಿಷಕ್ಕೆ ಫುಲ್ಲು ಖಾಲಿ. ಇನ್ನೊಂದು ಪ್ಲೇಟ್ ಬೇಲ್ಪುರಿ ತರ ಕೇಳಿದೀವಿ, ಅದ್ರಲ್ಲಾದ್ರೂ ಒಂಚೂರು ಹೊಟ್ಟೆ ತುಂಬಿಟ್ರೆ ಸಾಕು. ಕುಡಿಯಲ್ಲ, ಎಲ್ಲ ಕಾಫಿ ಕುಡಿತಾ ಇದಾರೆ. ಹಂಗಂತೂ ಕಾಫಿ ಆಗಲ್ಲ, ಬೇಜಾರು ಇಲ್ಲ. ನಾವು ಪಾನಿಪುರಿ ತಿನ್ಕೊ ಬಂದ್ವಲ್ಲ, ಅವ ಅಂಕಲ್ ಇವ್ರೇನೆ. ಇವಾಗ ಬಂದು ಸ್ವೀಟು ಕೂಡ ಕೊಟ್ಟೋಗಿದ್ದಾರೆ. ಸೊ ಸ್ವೀಟ್. ಫುಲ್ಲು ಮಳೆ ಜೊತೆಗೆ ಇವ್ರು ಕಾಫಿ ಕುಡಿತಾ ಇದಾರೆ. ನನ್ನ ಖುಷಿ ಪಡ್ಬೇಕಷ್ಟೆ. ಯಪ್ಪ ಸುಸ್ತಾಯ್ತು. ಇವಾಗ ಇನ್ನ ಎಷ್ಟೊತ್ತಿದೆ ಗೊತ್ತಾ? ತಿಂದ್ಬಿಟ್ಟಲ್ಲ, ಕುಡಿದ್ಬಿಟ್ಟು ಹೊರಡೋಣ. ಆದ್ರೂ ಮೊಸರನ್ನ ಕೊಟ್ಟರು ಸ್ಟಾರ್ಟಿಂಗ್ ಸೆಕೆಂಡ್ ಟೈಮು ಕಾಸು ಟ್ಯಾಕ್ಸ್ ಕೊಡೋಣ ಅಂತಂದ್ರೆ 2 ಸೂಟ. ಅದಾದ್ಮೇಲೆ ಸಾಯಿಬಾಬಾ ಟೆಂಪಲ್ ಅಲ್ಲಿ ಪೊಂಗಲ್ ಕೊಟ್ಟರು, ಅದು ಚೆನ್ನಾಗಿತ್ತು. ಖಾರ ಪೊಂಗಲ್, ಸ್ವೀಟ್ ಪೊಂಗಲ್. ಆದ್ರೆ ತಿನ್ನಕ್ಕಾಗಿಲ್ಲ, ಹೊಟ್ಟೆ ತುಂಬಿಟ್ಟಿತ್ತು. ಅಲ್ಲಿ ಬೆಳಕಂಡ್ ತಿಂದೆ ನಾನು. ಪಪ್ಪ ಬಂದ್ಬಿಟ್ಟು ಸಾಯಿಬಾಬಾ ಟೆಂಪಲ್ ಅಲ್ಲಿ ಇನ್ನೂ ಒಂದು ಪ್ರಸಾದ ಕೊಡ್ತಾರೆ ಅಂತ, ಅದಕ್ಕೆ ಸುಮ್ಮನಿಲ್ಲ, ಇನ್ನೊಂದ್ಸತಿ ಹಾಕ್ಸ್ಕೊಂಡಿದ್ವಿ. ಶಾಪಿಂಗ್ ಮುಗೀತು. ಇವಾಗ ತಾನೇ ಮಂತ್ರಿ ಮಾಲಿಗೆ ಹೋಗಿ ಎಲ್ಲ ಮುಗಿಸ್ಕೊಬಂದು ಇಲ್ಲಿ ಬಸ್ ಸ್ಟಾಪ್ ಹತ್ರ ಬಂದು ನಿಂತಿದ್ದೀವಿ. ಯಪ್ಪ ಇವತ್ತು 5 ಬ್ಯಾಗ್ ಆಗಿದೆ ಟೋಟಲ್ ಶಾಪಿಂಗ್ ಮಾಡಿರೋದು. ಎಲ್ಲ ಇಷ್ಟು ದಪ್ಪ ಬ್ಯಾಗ್. ಓಹ್ ನೋಡೋಣ. ಎಲ್ಲ ಒಳ್ಳೊಳ್ಳೆ ತುಂಬ ಚೆನ್ನಾಗಿರೋ ಪೀಸಸ್ ಸಿಕ್ಕಿದೆ, ತುಂಬ ಕಮ್ಮಿ ಪ್ರೈಸಲ್ಲೂ ಸಿಕ್ಕಿದೆ. ನೋಡೋಣ, ಸಪ್ರೇಟ್ ವಿಡಿಯೋ ಆಗಲಿ ಇಲ್ಲ ಇದ್ರ ಜೊತೆಗೆ ನಾನು ನೋಡ್ಬಿಟ್ಟು ಹಾಕ್ತೀನಿ. ಬಸ್ಸು ರಶ್ ಇದೆ, ನೆಕ್ಸ್ಟ್ ಬಸ್ಸಲ್ಲಿ ಹೋಗ್ಬೋದು. ಸೊ ಇವತ್ತಿನ ದಿನ ಮುಗೀತು. ಅಷ್ಟು ಖಾಲಿ ಇದೆ ಗೊತ್ತಾ, ಯಾರು ಇಲ್ಲ, ನಾವೇ. ಮೇ ಬಿ ಕಾಂತಾರ ಮೂವಿದು ಅನ್ಸುತ್ತೆ. ಜನ ರಶ್ಶು. ಮತ್ತೆ ಇನ್ಯಾವ ಮೂವಿ ಇದೆ, ಜನ ರಶ್ಶು ನೋಡು ಬ್ರೋ.